ರಾಜ್ಯದಲ್ಲಿ ವರುಣ ಆರ್ಭಟ ಮುಂದುವರೆದಿದೆ. ಸಕಲೇಶಪುರ ತಾಲೂಕಿನ ರಾಟೆಮನೆ ಬಳಿ ಭಾರೀ ಮಳೆಯಿಂದ ರಸ್ತೆ ಕಾಣದೆ ಮೀನು ಸಾಗಿಸ್ತಾ ಇದ್ದ ಲಾರಿ ಪಲ್ಟಿಯಾಗಿದೆ. ಮಂಗಳೂರಿನಿಂದ ಬೆಂಗಳೂರಿಗೆ ಮೀನುಗಳನ್ನು ಸಾಗಿಸ್ತಾ ಇದ್ದ ಲಾರಿ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದ್ದರಿಂದ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಮಳೆ ಅಬ್ಬರಿಸ್ತಾ ಇದೆ. ರಾತ್ರಿ ಸುರಿದ ಮಳೆಗೆ ಅಂಡರ್ ಪಾಸ್ಗಳು ಕಂಪ್ಲೀಟ್ ಜಲಾವೃತವಾಗಿದೆ. ಅಂಡರ್ ಪಾಸ್ನಲ್ಲಿ ಬಸ್ ಆಗಿರ್ಬೋದು, ಕಾರ್ಗಳು ಮುಳುಗಿರುವಂತಹ ದೃಶ್ಯಗಳು ಅಲ್ಲಿ ಕಾಣಿಸ್ತಾ ಇದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಕೂಡ ಮಳೆ ನಿರಂತರವಾಗಿ ಸುರಿತಾ ಇದೆ. ಮಳೆಯ ಅಬ್ಬರ ಜೋರಾಗಿದೆ. ರಾತ್ರಿ ಸುರಿದ ಮಳೆಗೆ ಅಂಡರ್ ಪಾಸ್ಗಳೇ ಜಲಾವೃತ ಆಗಿದೆ. ಈ ಅಂಡರ್ ಪಾಸ್ ಅಲ್ಲಿ ಕಾರು, ಬಸ್ಗಳು, ವೆಹಿಕಲ್ಗಳು ಮುಳುಗಿದೆ. ರಸ್ತೆಯಲ್ಲಿ ನೀರು ನಿಂತ ಪರಿಣಾಮ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಮೋತಿಬಾಗ್, ಮಿಂಟೋ ರಸ್ತೆ, ಕಂಟೋನ್ಮೆಂಟ್, ದೀನ್ ದಯಾಳ್ ಉಪಾಧ್ಯಾಯ ಮಾರ್ಗದಲ್ಲಿ ನೀರು ನಿಂತಿದೆ. ಟ್ರಾಫಿಕ್ ಜಾಮ್ ಉಂಟಾಗಿದೆ. ಕಂಪ್ಲೀಟ್ ಆಗಿ ರಸ್ತೆ ತುಂಬಾ ನೀರೇ ಆವರಿಸಿಕೊಂಡಿದೆ. ಹವಾಮಾನ ಬದಲಾವಣೆ ಹಿನ್ನೆಲೆಯಲ್ಲಿ ದೆಹಲಿ ವಿಮಾನ ನಿಲ್ದಾಣದಿಂದ ಹೊರಡುವ ವಿಮಾನಗಳ ಸಂಚಾರದಲ್ಲೂ ಕೂಡ ವ್ಯತ್ಯಯ ಆಗಿದೆ. ದೃಶ್ಯಗಳಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮಳೆಯ ನೀರು ಯಾವ ರೀತಿಯಾಗಿ ರಸ್ತೆ ತುಂಬೆಲ್ಲ ಇದೆ. ಆ ಮಳೆ ನೀರಿನಲ್ಲಿ ವೆಹಿಕಲ್ಗಳು ಸಿಕ್ಕಾಕೊಂಡಿರುವುದು, ಬಸ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಈ ಎಲ್ಲವೂ ಕೂಡ ಅಲ್ಲಿ ಸಿಕ್ಕಾಕೊಂಡಿರೋದ್ರ ಜೊತೆಗೆ ಟ್ರಾಫಿಕ್ ಜಾಮ್ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದನ್ನು ಕೂಡ ನೀವು ಗಮನಿಸಬಹುದು. ರೋಡಲ್ಲಿ ನಿಧಾನವಾಗಿ ವೆಹಿಕಲ್ಗಳು ಮೂವ್ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿರಂತರವಾಗಿ ಮಳೆ ಸುರಿದಂತಹ ಪರಿಣಾಮವಾಗಿ ಈಗಾಗಲೇ ರಸ್ತೆಗಳಲ್ಲಿ ನೀರು ತುಂಬಿದೆ. ಜನಜೀವನ ಅಸ್ತವ್ಯಸ್ತ ಆಗಿದೆ. ಮಳೆಗೆ ರಸ್ತೆಗಳೇ ಅಲ್ಲಿ ಜಲಾವೃತವಾಗಿರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಇಷ್ಟು ಮಾತ್ರ ಅಲ್ಲ, ಈಗಾಗಲೇ ಈ ಒಂದು ಹವಾಮಾನ ವೈಪರೀತ್ಯದಿಂದಾಗಿ ವಿಮಾನ ನಿಲ್ದಾಣಗಳಿಂದ ಹೊರಡುವಂತಹ ವಿಮಾನಗಳ ಸಂಚಾರದಲ್ಲೂ ಕೂಡ ವ್ಯತ್ಯಯ ಆಗಿದೆ. ಈಗಾಗಲೇ ಹವಾಮಾನ ವೈಪರೀತ್ಯ ಆದಂತಹ ಸಂದರ್ಭದಲ್ಲಿ ವಿಮಾನಗಳ ಸಂಚಾರವೂ ಕೂಡ ಕಷ್ಟ ಸಾಧ್ಯ. ಹಾಗಾಗಿ ಇದೀಗ ಈ ಒಂದು ಸಂಚಾರದಲ್ಲೂ ಕೂಡ ವ್ಯತ್ಯಯ ಉಂಟಾಗಿದೆ.